ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮಲ್ಲಿ ಎಷ್ಟೋ ಜನ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿರ್ತೀರಾ, ಅಥವಾ ನಿಮ್ಮಲ್ಲೇ ಎಷ್ಟೋ ಜನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗಿರ್ತೀರಾ. ನೀವು ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ಕೇಳೇ ಇರ್ತೀರಾ, ಆದರೆ ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು, ಅದರಲ್ಲಿ ಯಾವೆಲ್ಲ ಅಂಶ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು, ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಯಾವೆಲ್ಲ ಅಂಶಗಳು ಇರುತ್ತದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟ ನಿಯಮಗಳನ್ನು ಒಳಗೊಂಡಿರುವ ಒಂದು ಡಾಕ್ಯುಮೆಂಟನ್ನು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರೀತಾರೆ. ಈ ಪಾರ್ಟ್ನರ್ಶಿಪ್ ಡೀಡ್ ನಲ್ಲಿರುವ ಅಂಶಗಳು ಈ ಸ್ಟಾಂಪ್ ಪೇಪರ್ ಮೇಲ್ಗಡೆ ಇರಬೇಕು. ಈ ಪಾರ್ಟ್ನರ್ಶಿಪ್ ಡೀಡ್ ಸರ್ಕಾರದ ಸಂಸ್ಥೆಯಾದ ರಿಜಿಸ್ಟರ್ ಆಫ್ ಫರ್ಮ್ಸ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಇನ್ನು ಯಾವೆಲ್ಲ ಅಂಶಗಳು ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇರಬೇಕು ಅನ್ನೋದನ್ನ ನೋಡೋದಾದರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಹೆಸರು ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇರಬೇಕು ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ವಿಳಾಸವೂ ಸಹ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇರಬೇಕು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಎಷ್ಟು ಜನ ಪಾರ್ಟ್ನರ್ ಇದ್ದಾರೋ ಅವರೆಲ್ಲರ ಹೆಸರು ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇರಬೇಕು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಅವಧಿಯು ಅದರಲ್ಲಿ ಇರಬೇಕು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಹೊಸದಾಗಿ ಪಾರ್ಟ್ನರ್ನ ಸೇರಿಸ್ಕೊಳ್ಬೇಕಾದ್ರೆ ಅಥವಾ ಯಾರಾದರೂ ಪಾರ್ಟ್ನರ್ ಹೊರಗಡೆ ಹೋಗಬೇಕಾದ್ರೆ ಯಾವ ರೀತಿಯಾಗಿ ಅವ್ರನ್ನ ಸೇರಿಸ್ಕೋಬೇಕು ಮತ್ತು ಅವ್ರನ್ನ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇರಬೇಕು. ಈ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಪ್ರತಿಯೊಬ್ಬ ಪಾರ್ಟ್ನರ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಇರಬೇಕು. ಅಡಿಷ್ನಲ್ ಕ್ಯಾಪಿಟಲ್ ಮತ್ತು ಲೋನ್ ಮೇಲ್ಗಡೆ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಇರುತ್ತೆ ಅನ್ನೋದನ್ನ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರಬೇಕು. ಒಂದು ವೇಳೆ ಏನಾದರೂ ಪಾರ್ಟ್ನರ್ಗೆ ಕಮಿಷನ್ ಅಥವಾ ಇಂಟ್ರೆಸ್ಟ್ ಕೊಡೋದಾದರೆ ಎಷ್ಟು ಪರ್ಸೆಂಟೇಜ್ ಕಮಿಷನ್ ಅಥವಾ ಇಂಟ್ರೆಸ್ಟನ್ನ ಕೊಡಬೇಕು ಅನ್ನೋದನ್ನ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇರಬೇಕು. ಏನಾದರೂ ಪಾರ್ಟ್ನರ್ ಫ್ರಾಡ್ ಮಾಡಿದರೆ ಅವ್ರನ್ನ ಹೇಗೆ ಹೊರಗಡೆ ಹಾಕಬೇಕು ಅನ್ನೋದು ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇರಬೇಕು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಡಿಸೊಲ್ಯೂಷನ್ ಅಂದರೆ ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ಎಲ್ಲ ಅಕೌಂಟ್ಗಳನ್ನು ಹೆಂಗೆ ಕ್ಲೋಸ್ ಮಾಡಬೇಕು ಅನ್ನೋದನ್ನು ಈ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇರಬೇಕು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅವರಿಗೆ ಅವಶ್ಯಕವಿರುವ ನಿಯಮಗಳನ್ನು ಈ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಸೇರಿಸ್ಬೋದು. ಅವರಿಗೆ ಬೇಡವಾದ ಅಂಶಗಳನ್ನು ಅವರು ತೆಗಿಬೋದು. ಇದು ಎಲ್ಲ ಪಾರ್ಟ್ನರ್ಗಳ ಒಪ್ಪಿಗೆ ಮೂಲಕ ಹೀಗೆ ಮಾಡ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ನೋಡೋದಾದರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಬೇರೆ ಪಾರ್ಟ್ನರ್ ಬೇರೆ ಬಿಸ್ನೆಸ್ನ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದನ್ನ ನಿಮ್ಮ ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಅಗ್ರಿಮೆಂಟ್ನಲ್ಲಿ ಇರಲಿಲ್ಲ ಅಂತ ಅಂದರೆ, ಆವಾಗ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಆ್ಯಕ್ಟ್ನ ಅನ್ವಯ ಪಾರ್ಟ್ನರ್ಗಳು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಬಿಟ್ಟು ಬೇರೆ ಬಿಸ್ನೆಸ್ನ ಮಾಡೋ ಹಾಗೆ ಇಲ್ಲ. ಅದಕ್ಕೆ ನೀವೇನಾದರೂ ಒಂದು ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗ್ತಾಯಿದ್ರೆ ಅಥವಾ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ರೆ ಅದರ ಜೊತೆಗೆ ಬೇರೆ ಬಿಸ್ನೆಸ್ನು ಮಾಡಬೇಕು ಅಂತಿದ್ರೆ, ನೀವು ನಿಮ್ಮ ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಅಗ್ರಿಮೆಂಟಲ್ಲಿ ಪಾರ್ಟ್ನರ್ ಬೇರೆ ಬಿಸ್ನೆಸ್ಸನ್ನು ಸಹ ಮಾಡ್ಬೋದು ಅನ್ನೋದನ್ನ ಮೆನ್ಷನ್ ಮಾಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.